ವೆಲ್ಕಮ್ ಬ್ಯಾಕ್. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಗಳು ಐಶ್ವರ್ಯಗೆ ವರ ಹುಡುಕಿದ್ದಾರೆ. ಯಾರಂತೀರಾ? ರಾಜಕೀಯ ಗುರು ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ದಿವಂಗತ ಸಿದ್ಧಾರ್ಥ ಹೆಗಡೆ ಅವರ ಪುತ್ರ ಅಮರ್ತ್ಯ ಹೆಗಡೆ. ಮದುವೆ ಮಾತುಕತೆ ಕೂಡ ನಡೆದಿದೆ. ಗುರು ಶಿಷ್ಯರ ಸಂಬಂಧ ಈಗ ಬಂಧನ ಆಗ್ತಿರೋ ಹಿಂದೆ ಡಿಕೆಶಿ ರಾಜಕೀಯ ತಂತ್ರವೂ ಇದೆ ಅನ್ನೋದು ಲೇಟೆಸ್ಟ್ ಲೆಕ್ಕಾಚಾರ. ಕಾಫಿ ಡೇ ಉತ್ತರಾಧಿಕಾರಿಗೆ ಡಿಕೆಶಿ ಮಾವ. ಡಿಕೆಶಿ ಪುತ್ರಿಗೂ ಎಸ್ಎಂಕೆ ಮೊಮ್ಮಗನಿಗೂ ಮದುವೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್. ರಾಜಕೀಯದಲ್ಲಿ ಡಿಕೆಶಿ ಇಟ್ಟ ಒಂದೊಂದು ಹೆಜ್ಜೆ ಹಿಂದೆಯೂ ಒಂದೊಂದು ಕಥೆ ಇದೆ. ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರೋ ಡಿಕೆಶಿ ಮುಂದೊಂದು ದಿನ ಮುಖ್ಯಮಂತ್ರಿ ಪಟ್ಟಕ್ಕೇರುವ ಕನಸು ಕಾಣ್ತಿರೋ ಪ್ರಭಾವಿ ನಾಯಕ. ಅಂದ್ಹಾಗೆ ಡಿಕೆಶಿ ರಾಜಕೀಯದಲ್ಲಿ ಇಷ್ಟೆಲ್ಲ ಖ್ಯಾತಿ ಪಡೆಯೋಕೆ ಕಾರಣ ಅಂದ್ರೆ ಡಿಕೆಶಿ ರಾಜಕೀಯ ಗುರು ಎಸ್.ಎಂ. ಕೃಷ್ಣ. ಈಗ ಇದೇ ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಕೆಫೆ ಕಾಫಿ ಡೇ ಮಾಲೀಕ ದಿವಂಗತ ಸಿದ್ಧಾರ್ಥ ಹೆಗಡೆ ಜ್ಯೇಷ್ಠ ಪುತ್ರ ಅಮರ್ತ್ಯ ಸುಬ್ರಹ್ಮಣ್ಯ ಹೆಗಡೆ ಜೊತೆ ತಮ್ಮ ಮಗಳು ಐಶ್ವರ್ಯಾಳನ್ನ ಕೊಟ್ಟು ಮದುವೆ ಮಾಡಲು ಮಾತುಕತೆ ನಡೆಸಿದ್ದಾರೆ. ಐಶ್ವರ್ಯ ಅಮರ್ತ್ಯ ಹೆಗಡೆ ಮದುವೆ ಯಾವಾಗ? ಕಳೆದ ಭಾನುವಾರ ಡಿಕೆಶಿ ಕುಟುಂಬ ಮತ್ತು ದಿವಂಗತ ಸಿದ್ಧಾರ್ಥ ಹೆಗಡೆ ಕುಟುಂಬದವರು ಮದುವೆ ಮಾತುಕತೆಯನ್ನು ಮುಗಿಸಿದ್ದಾರೆ. ಹುಡುಗ ಹುಡುಗಿಯನ್ನು ಹಿರಿಯರ ಮದುವೆ ಮಾತಿಗೆ ಸಮ್ಮತಿ ಸೂಚಿಸಿದ್ದಾರಂತೆ. ಎಲ್ಲ ಅಂದುಕೊಂಡಂತೆ ಆದ್ರೆ ಲಾಕ್ಡೌನ್ ಮುಗಿದ ಮೇಲೆ ನಿಶ್ಚಿತಾರ್ಥ. ಇದೇ ವರ್ಷ ಅದ್ಧೂರಿ ಮದುವೆಯನ್ನು ನಡೆಸೋ ಲೆಕ್ಕಾಚಾರ ಇದೆ. ಐಶ್ವರ್ಯ ಅಮರ್ತ್ಯ ಬಯೋಡೇಟಾ ಏನೋ? ಡಿಕೆಶಿ ಪುತ್ರಿ ಐಶ್ವರ್ಯ ಇಂಜಿನಿಯರಿಂಗ್ ಪದವೀಧರೆ. ಡಿಕೆ ಶಿವಕುಮಾರ್ ಒಡೆತನದ ಗ್ಲೋಬಲ್ ಎಜುಕೇಶನ್ ಅಕಾಡೆಮಿಯ ಅಡ್ಮಿನಿಸ್ಟ್ರೇಟರ್ ಜವಾಬ್ದಾರಿ ನೋಡಿಕೊಳ್ತಿರುವುದೇ ಐಶ್ವರ್ಯ. 22 ವರ್ಷದ ಐಶ್ವರ್ಯ ವಯಸ್ಸಿಗೂ ಮೀರಿದ ಯಶಸ್ಸು ಗಳಿಸಿದ್ದಾರೆ. ಅಪ್ಪ ಕೊಟ್ಟ ಜವಾಬ್ದಾರಿಯನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಗ್ಲೋಬಲ್ ಅಕಾಡೆಮಿಯನ್ನ ಉತ್ತುಂಗಕ್ಕೇರಿಸಿದ್ದಾರೆ. ಇನ್ನು ಎಸ್ಎಂಕೆ ಮೊಮ್ಮಗ ಅಮರ್ತ್ಯ ಹೆಗಡೆ ಕೆಫೆ ಕಾಫಿ ಡೇ ಮಾಲೀಕ ಸಿದ್ಧಾರ್ಥ ಹೆಗಡೆ ಅವರ ಜ್ಯೇಷ್ಠ ಪುತ್ರ. ಅಮೆರಿಕದಲ್ಲಿ MBA ಪದವಿ ಮುಗಿಸಿರೋ 26 ವರ್ಷದ ಅಮರ್ತ್ಯ ಸಿದ್ಧಾರ್ಥ ಹೆಗಡೆ ನಿಧನದ ನಂತರ ಪತನವಾಗಿದ್ದ ಕಾಫಿ ಡೇ ಸಾಮ್ರಾಜ್ಯವನ್ನ ಮೇಲೆತ್ತುವ ಕೆಲಸ ಮಾಡ್ತಿದ್ದಾರೆ. ಡಿಕೆಶಿ ಎಸ್.ಎಂ. ಕೃಷ್ಣ ನೆಂಟಸ್ತಿಕೆ ಹೇಗೆ? ಮದುವೆ ಹಿಂದಿದ್ಯಾ ಡಿಕೆಶಿ ಪಾಲಿಟಿಕ್ಸ್? ಇಂಥದೊಂದು ಪ್ರಶ್ನೆ ಮೂಡಲು ಕಾರಣನೂ ಇದೆ. ಡಿಕೆ ಶಿವಕುಮಾರ್ ಬರೀ ರಾಜಕಾರಣಿ ಅಷ್ಟೇ ಅಲ್ಲ, ಏನೇ ಕೆಲಸ ಮಾಡಿದ್ರು ಅದರ ಹಿಂದೆ ಒಂದಲ್ಲ ಒಂದು ಲೆಕ್ಕಾಚಾರ ಇರುತ್ತೆ. ಡಿಕೆಶಿಗೆ ರಾಜಕೀಯ ಗುರು ಎಸ್.ಎಂ. ಕೃಷ್ಣ, ಡಿಕೆಶಿ ವ್ಯವಹಾರದ ಪಾಲುದಾರ ಕೃಷ್ಣ ಅವರ ಅಳಿಯ ಸಿದ್ಧಾರ್ಥ ಹೆಗಡೆ. ಸಿದ್ಧಾರ್ಥ ಹೆಗಡೆ ನಿಧನವಾದಾಗ ಜೊತೆಗಿದ್ದು ಇದೇ ಡಿಕೆಶಿ ಕುಟುಂಬ. ಎಲ್ಲಕ್ಕಿಂತ ಹೆಚ್ಚಾಗಿ ಎರಡು ಕುಟುಂಬದ ಮಧ್ಯೆ ಉತ್ತಮ ಬಾಂಧವ್ಯವಿದೆ. ಅಷ್ಟೇ ಅಲ್ಲ, ಎಸ್.ಎಂ. ಕೃಷ್ಣ ಬಿಜೆಪಿ ಸೇರಿದ್ರು ಕಾಂಗ್ರೆಸ್ ಗೆಳೆತನ ಇರುವ ಪ್ರಭಾವಿ ನಾಯಕ. ದೆಹಲಿ ಕಾಂಗ್ರೆಸ್ ನಾಯಕರ ಜೊತೆ ಎಸ್ಎಂಕೆಗೆ ಬಾಂಧವ್ಯವಿದೆ. ಭವಿಷ್ಯದಲ್ಲಿ ಡಿಕೆಶಿ ರಾಜಕೀಯ ಮೆಟ್ಟಿಲೇರಲು ಅನುಕೂಲ ಆಗಬಹುದು. ಉದ್ಯಮ, ಗೆಳೆತನ, ರಾಜಕೀಯ ಹೀಗೆ 3 ವಿಚಾರಗಳಲ್ಲೂ ಡಿಕೆಶಿ ಲೆಕ್ಕಾಚಾರ ಇದೆ ಅನ್ನೋದು ಅತ್ಯಾಪ್ತರ ಮಾತು. ಜುಲೈ 31ಕ್ಕೆ ಸಿದ್ಧಾರ್ಥ ಹೆಗಡೆ ನಿಧನರಾಗಿ 1 ವರ್ಷ ಕಳೆಯಲಿದೆ. ಹಿಂದೂ ಸಂಪ್ರದಾಯದಂತೆ ಮನೆಯಲ್ಲಿ ಯಾವುದಾದ್ರೂ ಸಾವಾದ್ರೆ 1 ವರ್ಷದ ಒಳಗೆ ಶುಭ ಕಾರ್ಯ ಮಾಡಿದ್ರೆ ಒಳ್ಳೆಯದು ಅನ್ನೋದು ಪ್ರತೀತಿ. ಹಾಗಾಗಿ ಜುಲೈ 31ರೊಳಗೆ ನಿಶ್ಚಿತಾರ್ಥ ಮುಗಿಸಿ ಲಾಕ್ಡೌನ್ ಮುಗಿದ ಬಳಿಕ ಅದ್ಧೂರಿ ಮದುವೆ ನಡೆಸೋ ತೀರ್ಮಾನ ಮಾಡಿದ್ದಾರಂತೆ. ಮದುವೆ ಬಗ್ಗೆ ಡಿಕೆಶಿ ಕುಟುಂಬವಾಗ್ಲಿ ಎಸ್.ಎಂ. ಕೃಷ್ಣ ಅವರ ಕುಟುಂಬವಾಗ್ಲಿ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ಆದ್ರೂ ಐಶ್ವರ್ಯ ಮತ್ತು ಅಮರ್ತ್ಯ ಹೆಗಡೆ ಮದುವೆ ಸುಸೂತ್ರವಾಗಿ ಸಾಗಲಿ ಅಂತ ನಾವು ಹಾರೈಸೋಣ. ಚಿದಾನಂದ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ.